ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ರಾಯರ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇವತ್ತು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಮ್ಮ ಮ್ಯಾರೇಜ್ ಸ್ಟೋರಿ. ಸೊ ಹೆಂಗಾಯ್ತು ಅಂತ ಹೇಳಿ ನೆನ್ನೆ ಅಬೌಟ್ ಮೀ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದ್ರಲ್ಲಿ ತುಂಬಾ ಜನ ಕೇಳಿದ್ದಂತಹ ಪ್ರಶ್ನೆ, ಶೇರ್ ಮಾಡಿ ಅಕ್ಕ ಅಣ್ಣನ ಜೊತೆ ಕೂತು ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ನಮ್ಮ ಯಜಮಾನ್ರನ್ನ ಕೂರಿಸ್ಕೊಂಡು, ಪಾಪ ಅವ್ರಿಗೆ ಆಫೀಸ್ ಕೆಲಸ ಟೈಮ್ ಆಯ್ತು, ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡಬೇಕು ಅಂತ ಕೂರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನನ್ನ ಸ್ಟೋರಿ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು, ಸೊ ಅವರಿಗಂತೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಸೊ ದಯವಿಟ್ಟು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಸೊ ಫಸ್ಟ್ಗೆ ಮದ್ವೆ ಸ್ಟೋರಿ ಏನ್ರಿ ಹೇಳ್ತೀಯ? ಹೆಂಗಾಯ್ತು ನಮ್ ಮದ್ವೆ ನೀವ್ ನೋಡಕ್ ಬಂದ ಮೇಲೆ, ಅದಾದ್ಮೇಲೆ ಓ ಮೈ ಗಾಡ್, ಅದನ್ನ ನಾನು ಹೇಳಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಕಂಟಿನ್ಯೂ ಮಾಡಿ ನೀವೇ. ಫಸ್ಟ್ ಸ್ಟಾರ್ಟಿಂಗ್ ನಾವು 4 ಜನ ಹುಡುಗಿರ್ ನೋಡಿದ್ದೆ. ಅಲ್ಲಲ್ಲ, ಇವ್ರು ತುಂಬಾ ಜನ ನೋಡಿದ್ರು, ನಾನು ಹೇಳ್ಬಿಡ್ತೀನಿ. ತುಂಬಾ ಜನ ಒಂದ್ 10-15 ಜನ ನೋಡಿದ್ರು. ಇಲ್ಲ ನೋಡಿದ್ರು. ನನಗೆ ಇವ್ರು 4ನೇವ್ರು, 3 ಜನ ಬಂದಿದ್ರು, ಇವರೇ 4ನೇವ್ರು. ಬೇರೆ ಎಲ್ಲಾರ್ಗು ನಾನು ಇವ್ರ ಹತ್ರ ಹೇಳಿದೀನಿ. ನಾನು ಬೇರೆ ಎಲ್ಲಾರ್ಗು ನಾನು ನೈಟ್ ಡ್ರೆಸ್ ಹೆಂಗಿರ್ತೀವಿ ಹಂಗೆ ಹೋಗಿ ಕೊಟ್ಟಿದ್ದೆ. ಬಟ್ ಇವ್ರೊಬ್ಬರಿಗೆ ನಾನು ಡ್ರೆಸ್ ಹಾಕೊಂಡು ಸ್ವಲ್ಪ ರೆಡಿಯಾಗಿ ಎಲ್ಲಾನು ಲೈಕ್ ಕಾಫಿ ಟೀ ಎಲ್ಲ ಕೊಟ್ಟಿದ್ದು. ಸೊ ಫೈನಲಿ ಅವರೇನೆ ನನಗೆ ಹಸ್ಬೆಂಡ್ ಆದ್ರು. ಸೊ ಹೇಳ್ರಿ ಇವಾಗ. ಅಷ್ಟೆಲ್ಲ ನೋಡಿ ಲಾಸ್ಟ್ ನೋಡಕ್ ಹೋದೆ. ಇವ್ ನೋಡಿದಾಗಿದ ತಕ್ಷಣ, ನೋಡಿದ ತಕ್ಷಣ ಅಲ್ಲೇ ಸ್ಟಾರ್ಟ್ ಆಯ್ತು ಲವ್ ಇವ್ರ ಮೇಲೆ. ಸೊ ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕಂತ ಅವತ್ತೇ ನಾನು ಡಿಸೈಡ್ ಮಾಡಿದೆ. ಆಮೇಲೆ ಇವ್ನ ನೋಡಿ ಬಂದಾದ್ಮೇಲೆ ಒಂದು 2-3 ತಿಂಗಳು ಆಟ ಆಡಿಸಿ ಇವ್ರ ಅಪ್ಪನ ಕೇಳಿದೆ. ಅವ್ರ ಅಪ್ಪ ಇನ್ನಾಗೋ ಈಗೋ ಅಂತ ಕಥೆಗಳು ಹೇಳ್ತಾ ಇದ್ರು. ಆಮೇಲೆ ಏನ್ ಮಾಡೋದಂತ ಆಮೇಲೆ ಫೇಸ್ಬುಕ್ ನಾವು ಇಬ್ರು ಚಾಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ ಅಷ್ಟೇ. ವೇಟ್ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಅಪ್ಪಂಗೆ ಏನಕ್ಕೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ರು ಅಂದ್ರೆ, ನಾವು ಮನೆ ಕಟ್ತಾ ಇದ್ವಿ, ಹೊಸ ಮನೆ. ಸೊ ಅಟ್ ಪ್ರೆಸೆಂಟ್ ನಾವ್ ಇವಾಗ ಮದ್ವೆ ಮಾಡೋ ಸಿಚುವೇಶನ್ ಅಲ್ಲಿ ಇಲ್ಲ ಅಂತ ಹೇಳಿ ಇವ್ರು ಏನ್ ನೋಡಕ್ ಬಂದಿದ್ರಲ್ವಾ, ನೋಡಕ್ ಬಂದ್ಮೇಲೆ ಇವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಲೈಕ್ ಇವರೇ ನನ್ನ ಹೆಂಡತಿ ಆಗ್ಬೇಕು ಅಂತ ಹೇಳಿ ಒಂದು ಕನ್ಫರ್ಮ್ ಆಗ್ಬಿಟ್ಟಿದೆ. ಬಟ್ ಇವ್ರಿಗೆ ನಮ್ಮಪ್ಪ ಹೇಳ್ತಿದ್ರೆ ಇನ್ನೂ 1 ವರ್ಷ ನಮ್ಗೆ ಟೈಮ್ ಬೇಕು ಅಂತ. ಇವ್ರು ಇನ್ನೂ 1 ವರ್ಷನಾ ಅನ್ನೋ ತರ ಆಗಿಲ್ಲ. ಸೊ ಅದಾದ್ಮೇಲೆ ಇವರು ಲೈಕ್ ನನಗೂ ಇಷ್ಟ ಆಗಿತ್ತು, ಇವರೇ ನಮ್ಮ ಯಜಮಾನ್ರು ಆಗ್ಬೇಕು, ಆದ್ರೆ ಇವ್ರೇ ಮದ್ವೆ ಆಗ್ಬೇಕು ಅಂತ. ಫಸ್ಟ್ ಲವ್ ಇಸ್ ಅ ಬೆಸ್ಟ್ ಲವ್ ಅಂತಾರಲ್ಲ, ಹಂಗ್ ನೋಡಿದ ತಕ್ಷಣ ಇಷ್ಟ ಆದ್ರು ನನಗೂನು. ಹಂಗಾಗಿ ಓಕೆ ಅಂತ ಹೇಳಿ ಫಸ್ಟ್ ನಾನೇ ಇವ್ರಿಗೆ ಮೆಸೇಜ್ ಮಾಡಿದ್ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿ. ಅಂದ್ರೆ ಲೈಕ್ ಒಂದ್ಸತಿ ಅನ್ನಿಸ್ತಿ ಅಲ್ಲ ನಮ್ಗೆ, ಇವ್ರಿಗೆ ನಾವು ಹಾರ್ಟ್ ಕೊಟ್ಟ ಮೇಲೆ, ಮನ್ಸು ಕೊಟ್ಟ ಮೇಲೆ ಬೇರೆಯವ್ರನ್ನ ಆ ಜಾಗಕ್ಕೆ ನಾವು ಕಲ್ಪನೆ ಮಾಡ್ಕೊಳಕ್ ಕಷ್ಟ ಆಗತ್ತೆ. ಸೊ ಅವಾಗ ಇವ್ರಿಗೆ ಅವತ್ತು ಬರ್ಡೇ ದಿನಾನೇ ಇವ್ರಿಗೆ ವಿಶ್ ಮಾಡಿದ್ದೆ. ಸೊ ಅದಾದ್ಮೇಲೆ ಇವ್ರು ಹೇಳ್ತಾರೆ, ವಿಶ್ ಮಾಡಕ್ಕಿಂತ ಮುಂಚೆ ನಾನು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಫೋಟೋಗಳೆಲ್ಲ ತೆಗೆದು ಜಾತಕ ಜಾಲಾಡ್ಬಿಟ್ಟಿದ್ದೆ. ಇಲ್ಲಿ ಫೋಟೋ ಬೇಯಿಸ್ಕೊಂಡಿರೋ ಫೋಟೋಗಳೆಲ್ಲ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಂದು ನಮ್ಮ ಮನೇಲಿ ತೋರಿಸಿ ನಮ್ಮ ಅಮ್ಮನಿಗೆಲ್ಲ ತೋರಿಸಿದೆ. ಅದು ಆಕ್ಚುಲಿ ನಾನು ನಮ್ಮ ಅಮ್ಮಂದು ಒಂದೇ ತರ ಟೇಸ್ಟ್. ಯಾಕಂದ್ರೆ ನಾನು ಒಂದೇ ಸಾರಿ ಬೇರೆ ಹುಡುಗಿನೆಲ್ಲ ನೋಡಿದಾಗ ಇಷ್ಟಪಟ್ಟಿರ್ಲಿಲ್ಲ. ಅದು ಒಂದೇ ಸಾರಿ ನೋಡ್ತಾ ಇದ್ರೆ ನನಗೂ ಇಷ್ಟ ಆಯ್ತು, ಬಟ್ ನಮ್ಮ ತಾಯಿಗೂ ಅಷ್ಟೇ. ಇವ್ರು ನೋಡಿದ ತಕ್ಷಣ, ಫೋಟೋ ತೋರಿಸಿದ ತಕ್ಷಣ ನಾನು ಆಲ್ರೆಡಿ ಪ್ರಿಂಟ್ಔಟ್, ಕಲರ್ ಪ್ರಿಂಟ್ಔಟ್ ಎಲ್ಲಾ ಪ್ರಿಂಟ್ಔಟ್ ತಗೊಂಡಿದ್ದೆ, ಬ್ಲಾಕ್ ಅಂಡ್ ವೈಟ್ ಕೂಡ. ನಮ್ಮ ತಾಯಿ ನೋಡಿ ಕೂಡ ಇಷ್ಟ ಆಗಿದ್ರು. ಚೆನ್ನಾಗಿದ್ದಾಳೆ, ಸೇಮ್ ನನ್ನ ತರನೇ ಬರ್ತಾರೆ, ನೋಡ್ಕೋ ಚೆನ್ನಾಗಿದೆ, ನೀನ್ ಚೆನ್ನಾಗಿರ್ತಾಳೆ ಅಂತ ಮಾಡ್ಕೊಂಡ್ರೆ ಇದೇ ಹುಡ್ಗಿನ್ ಮಾಡ್ಕೋ ಅಂತ ಹೇಳಿ ಅವ್ರಮ್ಮ ಹೇಳಿದ್ರಂತೆ. ನಾನು 1 ಜನ ಹುಡುಗಿನ ಫೋಟೋ ತೋರಿಸಿದೆ. ಅದೇ ನಮ್ಮ ಅಮ್ಮನ ಒಪ್ಕೊಂಡಿರ್ಲಿಲ್ಲ. ಬಟ್ ನಾನು ಒಂದೇ ಸರ್ ನೋಡಿ ಇಷ್ಟಪಟ್ಟಿದ್ದು, ನಮ್ಮ ಅಮ್ಮ ಫೋಟೋ ನೋಡಿದ್ದು ನೋಡಿದ್ದು ಒಂದೇ ಸರಿ ಇಷ್ಟ ಆಯ್ತು. ಚೆನ್ನಾಗಿದೆ ಹುಡುಗಿ, ಒಪ್ಪ ಹುಡುಗಿನ ಲೈಫ್ ಚೆನ್ನಾಗಿರ್ತಾಳೆ, ನಿನ್ ಕಷ್ಟ ಅನ್ನೋ ಸುಖ ನಿನ್ ಜೊತೆ ಬಾಳ್ತಾಳೆ ಅಂತ ಹೇಳಿದ್ರು. ನಮ್ಮ ಅಮ್ಮನ ಮಾತು ನಾನು ಯಾವತ್ತೂ ಮೀರಿದವನಲ್ಲ. ನಮ್ಮಮ್ಮ ಏನೇ ಹೇಳಿದ್ರು ಆ ತಪ್ಪೇ ಇರ್ಬೋದು, ಇಲ್ಲ ನಿಜಾನ ಇರ್ಬೋದು, ನಾನು ನಮ್ಮ ತಾಯಿಗೆ ಮಾತ್ರ ಒಪ್ಕೊಂತೀನಿ. ನಮ್ಮ ತಾಯಿ ಇಷ್ಟಪಟ್ಲು, ಬಟ್ ನಮ್ಮ ತಾಯಿಗಿಂತ ಫಸ್ಟ್ ನಾನು ನೋಡಿದ್ದು, ನಾನು ಇಷ್ಟಪಟ್ಟ ಆದ್ಮೇಲೆ ನಮ್ಮ ತಾಯಿ ತೋರಿಸಿದೆ. ನಮ್ಮ ತಾಯಿ ಇವರು ಫೇಸ್ಬುಕ್ ಅಲ್ಲಿ ನನ್ನ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡ್ಬಂದು ಎಲ್ಲ ಮನೇಲಿ ಇಟ್ಕೊಂಡಿದ್ದಾರೆ. ನನಗೆ ಅಲ್ಲಿವರೆಗೂ ಹೇಳೇ ಇಲ್ಲ ಇವರು, ಓಕೆನಾ. ಸೊ ಒನ್ಸ್ ನಾನು ಮದ್ವೆ ಆಗಿ ಬಂದ ಮೇಲೆ ತೋರಿಸ್ತಾ ಇದಾರೆ ನನ್ನ ಫೋಟೋಸ್ ಎಲ್ಲ ಡೌನ್ಲೋಡ್, ಅದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಲರ್ ಪ್ರಿಂಟ್ಔಟ್, ಒಂದ್ ರಾಶಿ ಗಟ್ಲೆ ಫೋಟೋಸ್ ತಗೊಂಡ್ಬಂದು ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಬೇಡ ಬೈ ಚಾನ್ಸ್ ನಮ್ಮಪ್ಪ ಮದ್ವೆನೇ ಮಾಡಿಲ್ಲ ಅಂದಿದ್ರೆ
ನಾನು ತಗೊಂಡು ನಾನು ಮೊನ್ನೆ ಹೇಳಿದ್ನಲ್ವಾ, ನಮ್ದೊಂಥರ ಲವ್ ಕಮ್ ಅರೇಂಜ್ ಅಂತ. ಅರೇಂಜ್ ಮ್ಯಾರೇಜ್, ನಮ್ದು ಲವ್ ಮ್ಯಾರೇಜ್ ಅಲ್ಲ. ಫಸ್ಟ್ ಇವ್ರು ಬಂದು ನೋಡಿದ್ಮೇಲೆ ಇಷ್ಟ ಆದ್ಮೇಲೆನೆ ಇಲ್ಲ ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು ಅನ್ನೋ ಒಂದು ಸ್ಟ್ರಾಂಗ್ ಬಿಲೀವ್ ಇತ್ತು ನನಗೆ. ಅವಾಗ ಒಂದ್ಸತಿ ಹೆಣ್ಮಕ್ಳು, ಎಸ್ಪೆಷಲಿ ಗಂಡ್ಮಕ್ಳಾದ್ರೂ ಮನ್ಸು ಚೇಂಜ್ ಮಾಡ್ಕೋಬಹುದು, ಬಟ್ ಹೆಣ್ಮಕ್ಳು ಒಂದ್ಸತಿ ಮನ್ಸು ಕೊಟ್ಬಿಟ್ರೆ ಅದು ತುಂಬಾ ಕಷ್ಟ ಅದರಿಂದ ತಗೊಳ್ಳೋದು. ಸೊ ಲಿಟ್ರಲಿ ಇವ್ರು ಎಷ್ಟು ನಮ್ಮ ಅಪ್ಪನ್ ಬೆಗ್ ಮಾಡಿದ್ದಾರೆ ಅಂತಂದ್ರೆ ಹೇಳಬಾರ್ದು. ಈ ಟೈಮಲ್ಲಿ ಎಷ್ಟಂದ್ರೆ ಡೌನ್ ಟು ಅರ್ತ್ ಇರೋ ಲೆಕ್ಕದಲ್ಲಿ ಹುಡುಗಿ ಕಡೆಯವರು ನಾವು ಅವ್ರಿಗೆ ಕೇಳ್ತಾ ಇರ್ಬೇಕು ಫೋನ್ ಮಾಡಿ, ಜಾತಕ ಏನಾಯ್ತು, ಹೇಗೆ ಏನು ಅಂತ ಹೇಳ. ಬಟ್ ಇವರು ಪಾಪ ಪ್ರತಿ ಸತಿ ನಮ್ಮ ಅಪ್ಪಂಗೆ ಫೋನ್ ಮಾಡಿದಾಗ ಮವ ಏನ್ ಮಾಡಿದ್ರಿ, ಕೇಳಿದ್ರ ಜಾತಕ, ಕೇಳಿದ್ರ ಆಗ್ ಬಂತ, ಏನಾಯ್ತು ಅಂತ ಹೇಳಿ. ಆದ್ರೆ ನಮ್ಮಪ್ಪ ಜಾಸ್ತಿ ಡಿಲೇನೆ ಮಾಡಿದ್ರು. ಆಕ್ಚುಲಿ ನಮ್ದು ಮದ್ವೆ ಮೇಯಲ್ಲಿ ಇದ್ದಿದ್ದು ಅಲ್ವರಿ, ಮೇ ಅಲ್ಲಿ. ಆಕ್ಚುಲಿ ಇನ್ನ ಮುಂಚೆನೆ ಮದ್ವೆ ಆಗ್ಬೇಕಿತ್ತು, ಬಟ್ ನಮ್ ಡ್ಯಾಡಿ ಸ್ವಲ್ಪ ಡಿಲೇ ಮಾಡಿದಕ್ಕೆ ಲೇಟ್ ಆಯ್ತು ಅಷ್ಟೇನೆ. ಅದಾದ್ಮೇಲೆ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಆಮೇಲೆ ನಮ್ಮ ಅವನಿಗೆ ಇವ್ರಪ್ಪನಿಗೆ ಇವರಪ್ಪ ಅಲ್ಲ, ಆಮೇಲೆ ನಮ್ಮ ಸೊ ಇವ್ರು ಫೋನ್ ಮಾಡಿ 20 ಸಾರಿ ಫೋನ್ ಮಾಡಿ ಬೆಗ್ ಮಾಡಿ ಅವ್ರು ನೋಡ್ತೀನಿ ಪಾಡ್ತೀನಿ ಅಂತ ಬಲೆ ಆಟ ಆಡ್ಸ್ಬಿಟ್ರು. ನಾನೊಂದು 6 ತಿಂಗಳು ಸರ್ಕಸ್ ಹೊಡೆದಿದ್ದೆ. 6 ತಿಂಗಳ ನಮ್ಮಿಬ್ರಲ್ಲಿ ಅಷ್ಟಲ್ಲ, ಆಲ್ರೆಡಿ ಲವ್ ಚಾಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಅದು ಯಾರಿಗೂ ಗೊತ್ತಿಲ್ಲ. ನಾನು ಆಲ್ರೆಡಿ ಇವ್ರು ಮೆಸೇಜ್ ಮಾಡ್ತಾ ಇದ್ರು, ನಾನು ಮೆಸೇಜ್ ಮಾಡ್ತಿದ್ದೆ. ಅವಾಗ ಇದಿತ್ತು ಮೆಸೆಂಜರ್ಸ್ ಇತ್ತು. ಮೆಸೆಂಜರ್ಸ್ ಕಾಲ್ ಎಲ್ಲ ಮಾಡ್ತಾ ಇರ್ಲಿಲ್ಲ, ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿರ್ಲಿಲ್ಲ. ಬಿಕಾಸ್ ಅಪ್ಪಂದು ನನಗೆ ತುಂಬಾನೇ ಇತ್ತು, ಅಪ್ಪ ಒಪ್ಕೊಂಡ್ರೆ ಮಾತ್ರನೇ ಮದ್ವೆ ಅಂತ. ನಾನು ಅವ್ರಿಗೂ ಹೇಳಿದ್ದೆ, ನೀವು ಆದಷ್ಟು ನಮ್ಮ ಅಪ್ಪನ ಒಪ್ಸಕ್ ಟ್ರೈ ಮಾಡಿ, ಒಪ್ಸ್ಬಿಟ್ಟೆ ಮದ್ವೆ ಆಗಿ, ನನಗೆ ಆತರ ಎಲ್ಲ ಇಷ್ಟ ಆಗಲ್ಲ ಅಂತ. ಪಾಪ ತುಂಬಾ ಸರ್ಕಸ್ ಪಟ್ಟಿದ್ದಾರೆ ನಮ್ಮ ಅಪ್ಪನ ಒಪ್ಸಕ್ಕೆ. ನಂಬಲ್ ಅಂದ್ಬಿಟ್ಟು ಮೆಸೇಜ್ ಇಲ್ಲ ಹಂಗೆ ಇಕ್ಕಿದೀನಿ. ಮೆಸೇಜ್ ಮಾಡಿರೋದು ಗೊತ್ತಂದ್ಬಿಟ್ಟು ಪ್ರೂಫ್ ಇರ್ಲಿ ಇನ್ ಕೇಸ್ ಇವರಪ್ಪ ಒಪ್ಕೊಂಡಿಲ್ಲ ಅಂದ್ರೆ ಪ್ರೂಫ್ ಇರ್ಲಿ ಅಂತ ಅದು ಇಟ್ಕೊಂಡಿದ್ದೆ ಮೆಸೆಂಜರ್ಸ್ ಅಲ್ಲಿ. ಅದಾದ್ಮೇಲೆ ವಾಟ್ಸ್ಆಪ್ ಚಾಟಿಂಗ್ ಆಯ್ತು. ಇಲ್ಲ ಫಸ್ಟ್ ಚಾಟಿಂಗ್ ಆಮೇಲೆ ಇವ್ರಪ್ಪ ಯಾವಾಗ ಆಯ್ತು ಅಂತ ಒಪ್ಕೊಂಡು ಫಸ್ಟ್ ತಾಂಬೂಲ. ಇವತ್ತು ಈ ಸೀರೆ ಏನ್ ಹುಟ್ಟಿದೀನಲ್ಲ ಗೈಸ್, ಈ ಸೀರೆ ಬಂದ್ಬಿಟ್ಟು ನನ್ನನ್ನ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಮಗು ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ, ಅಂದ್ರೆ ಮಿನಿ ಎಂಗೇಜ್ಮೆಂಟ್ ತರ. ಸೊ ಅವಾಗ ಕೊಟ್ಟಿರೋ ಸೀರೆ ಇದು. ಇವರು ಅಲ್ಲಿವರೆಗೂ ನಾವು ಕಾಲ್ಸ್, ಫೋನ್ ಕಾಲ್ಸ್ ಏನೂ ಇರ್ಲಿಲ್ಲ. ಅವಾಗ ಒನ್ಸ್ ಈ ಅರ್ಶಿನ ಕುಂಕುಮ ಶಾಸ್ತ್ರ ಅಂತ ಆಗತ್ತಲ್ಲ, ಅವಾಗ ಅವತ್ತು ಫೋನ್ ನಂಬರ್ ಎಲ್ಲ ತಗೊಂಡಿಲ್ಲ. ಇವ್ರ ಕಡೆ ಪಪ್ತಿ ಏನಂದ್ರೆ ಅವತ್ತಿನ ದಿನ ಯಾರು ಊಟ ಮಾಡಬಾರ್ದು ನಮ್ಮ ಮನೆಯಲ್ಲಿ ಅಂತ. ಇವ್ರದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಊಟ ಮಾಡೋ ಹಾಗಿಲ್ಲ. ನಾವು ಪಲಾವು ಏನೇನೆಲ್ಲ ಮಾಡ್ಬಿಟ್ಟಿದ್ವಿ. ಅದಾದ್ಮೇಲೆ ನಮ್ಮಪ್ಪ ಅವ್ರಿಗೆ 2 days ಆದ್ಮೇಲೆ ಕಾಲ್ ಬರುತ್ತೆ. ಇವ್ರು ಕಾಲ್ ಮಾಡ್ತಾರೆ, ನಾನು ಈ ತರ ಅದೇ ಮಾವ ಅರ್ಶಿನ ಕುಂಕುಮದೆಲ್ಲ ಎಕ್ಸ್ಚೇಂಜ್ ಆಯ್ತಲ್ವಾ, ಇವಾಗಾದ್ರೂ ಮಾತಾಡ್ಬೋದಲ್ಲ, ಅವಳದು ಒಂದ್ಸತಿ ಮಾತಾಡ್ಬೇಕು ಅವಳ ಜೊತೆ ಅಂತ. ಫಸ್ಟ್ ಟೈಮು ನಾವು ಫೋನಲ್ಲಿ ಮಾತಾಡಿದ್ದು ನಮ್ಮ ಅಪ್ಪನ ಫೋನಲ್ಲಿ. ನಮ್ಮ ಅಪ್ಪನ ಫೋನಲ್ಲೇ ಫಸ್ಟ್ ಮಾತಾಡಿದ್ದು. ನಮ್ಮ ಅಪ್ಪ ಕೊಟ್ರು ಬಾಯ್ಲಿ ಅಂತ ಅಂದ್ರು. ಅವಾಗೇನೋ ಕೆಲಸ ಏನಪ್ಪಾ ಅಂತ ಬಂದ್ರೆ, ತಗೋ ಇವ್ರು ಮಾತಾಡ್ತಾರೆ. ಇವ್ರು ಅಂದ ತಕ್ಷಣ ಗೊತ್ತಾಗ್ಬಿಡ್ತು ಇವರೇ ಇರ್ಬೇಕು ಅಂತ. ಫಸ್ಟ್ ಟೈಮ್ ನಾವು ಕಾಲಲ್ಲಿ ಮಾತಾಡಿದ್ದು. ಅದಾದ್ಮೇಲೆ ನಮ್ಮ ಅಪ್ಪನ್ ಕೇಳಲಿಲ್ಲ, ಇವ್ರು ಕೇಳಿ ನಮ್ಮ ಅಣ್ಣನ ನಂಬರ್ ಎಕ್ಸ್ಚೇಂಜ್ ಮಾಡಕ್ಕೆ. ನಮ್ಮ ಅಣ್ಣ ಇವ್ರಿಗೆ ಆಮೇಲೆ ನಂಬರ್ ಕೊಟ್ಟಿದ್ದು. ಸೊ ನಂಬರ್ ಕೊಟ್ಟ ಆಗಿ 1 ತಿಂಗಳಲ್ವ ರೀ, 1 ತಿಂಗಳಿಗೆ ಅಷ್ಟೊತ್ತಿಗೆ ಮದ್ವೆ ಕನ್ಫರ್ಮ್ ಆಯ್ತು. ಸೊ ಮದ್ವೆನೂ ಅಷ್ಟೇ ತುಂಬಾ ಸ್ಟ್ರಗಲ್ಸ್ ಆಗಿ ಅದೇನೋ ಅಂತಾರಲ್ವಾ, ಋಣ ಎಲ್ಲಿರುತ್ತೋ ಅಲ್ಲಿಗೆ ಸೇರ್ತೀವಿ ಅಂತ. ಹಂಗಾಯ್ತು ನಮ್ದು. ಮದ್ವೆ ಫಿಕ್ಸ್ ಆದ್ಮೇಲೂ ಅಷ್ಟೇ ತುಂಬಾ ಅಡೆತಡೆಗಳು ಬಂತು ಸೀರಿಯಸ್ಲಿ. ಬಟ್ ಏನಂದ್ರೆ ನಾವು ಏನಂತೀವಲ್ಲ, ನಮ್ ಮನ್ಸಲ್ಲಿ ಇವ್ರು ಅಂತ ಕೂತ್ ಬಿಟ್ರೆ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ. ಹಂಗೋ ಹಿಂಗೋ ಆಗಿ ಮದ್ವೆ ಆದ್ವಿ. ಬಟ್ ಇವತ್ತೆಲ್ಲಾರು ಸೂಪರ್ ಆಗಿ ಬರುತ್ತಾ ಇದ್ವಿ. ಸೂಪರ್ ಆದ ನೋಡಿ, ನಾನು ಕೊಡ್ಸಿರೋ ಸ್ಯಾರಿ ನಾನು ಆಯ್ತು 7 ವರ್ಷ 7 ವರ್ಷ ಸ್ಯಾರಿನ ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ಉಟ್ಕೊಂಡ್ ಬಂದ ಸ್ಯಾರಿ ಈ ವಿಚಾರ ಮಾತಾಡಕ್ ಮೋಸ್ಟ್ಲಿ ಅದಕ್ಕೆ ನಾನು ಈ ಸ್ಯಾರಿ ನೋಡ್ಕೊಂಡು ಇಲ್ಲ. ಇವತ್ತು ಅಂದ್ರೆ ಯಾರ್ಯಾರೆಲ್ಲ ಏನೋ ಅಂದಿದ್ರು ಗೊತ್ತಾ, ಅಯ್ಯೋ ನಿನ್ಗೆ ಯಾಕೆ ಬೇಕು ಆ ಹುಡುಗಿ, ಬೇಡ ಇನ್ನೂ ಚೆನ್ನಾಗಿರೋ ಹುಡುಗಿ ನೋಡೋಣ ಹಂಗೆಲ್ಲ ಹೇಳಿದ್ರು ನಮ್ಮ ಯಜಮಾನ್ರಿಗೆ. ಹೇಳ್ಬೇಕಂದ್ರೆ ಇವ್ರ ಮನೆಯವರೆಲ್ಲಾರು ನಮ್ಮಪ್ಪ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಿದ್ದಕ್ಕೆ ಇವ್ರ ಮನೇಲಿ ಇವ್ರ ಅಣ್ಣಂದ್ರೆ ಅಲ್ವಾ, ಬೇಡ ಕಣೋ ನಿಂಗೆ ಇನ್ನೂ ಒಳ್ಳೆ ಹುಡುಗಿ ಹುಡುಕ್ತೀನಿ ಅಂತ. ಬಟ್ ಇವರು ಫಿಕ್ಸ್ ಆಗ್ಬಿಟ್ಟಿದ್ರು, ಆದ್ರೆ ನನ್ನನ್ನೇ ಆಗ್ಬೇಕು ಅಂತ ಹೇಳಿ. ಬಟ್ ಇವತ್ತು ನಮ್ಮ ಯಜಮಾನ್ರು ಏನ್ ಆಯ್ಕೆ ಮಾಡಿದಾರೋ ಅದು ಕರೆಕ್ಟ್ ಅಂತ ನಾನು ನಿರೂಪಣೆ ಮಾಡಿದೀನಿ. ಸೊ ನಿಮ್ಗೆ ಅನ್ಸುತ್ತಾ ಐ ಆಮ್ ಡೂಯಿಂಗ್ 100% ಅಂತ?
ಕರೆಕ್ಟ್ ನಿಜ 100 ನೀನು ಜಾಸ್ತಿನೇ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಯಾರೆಲ್ಲ ಅಂದಿದ್ರಲ್ಲ, ಸೊ ಅವ್ರ ಮುಂದೆ ಇವಾಗ ಅವರೇ ಹೇಳ್ತಾರೆ, ಕೃಷ್ಣ ಎಂತ ಜೋಡಿ ನಿಮ್ದು ಅಂತ ಹೇಳಿ. ಎಲ್ಲೇ ಹೋದ್ರು ಅಷ್ಟೇನೆ ಬಾಯಿ ತುಂಬಾ ಹೊಗಳ್ತಾರೆ. ಪುಣ್ಯ ಮಾಡಿದ್ದೆ ಕೃಷ್ಣ, ನೀನ್ ಇಂತ ಹುಡುಗಿನ ಮದ್ವೆ ಆಗಿ. ನಾನು ಹೊಗಳ್ಬೇಕಂತ ಹೇಳಲ್ಲ, ಅವ್ರಿಗೆಲ್ಲ ಹೇಳಿಸ್ತೀನಿ, ಹೇಳಿ ನೀವೇ. ಎಲ್ಲ ಹೇಳ್ತಾರೆ, ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಒಳ್ಳೆ ಹೆಂಡತಿ. ಯಾವ ಜನ್ಮದ ಪುಣ್ಯ ಮಾಡಿದ್ದೋ ಹಂಗೆಲ್ಲ ಪುಣ್ಯ ಮಾಡಿದ್ದೀನಿ. ಅಲ್ಲ ಅವ್ರು ಹೇಳ್ತಾರಲ್ವಾ, ಹೇಳ್ತಾರೆ ಕರೆಕ್ಟ್. ಅಲ್ಲಿ ಕುತ್ಕೊಳ್ಳೋ 1 ನಿಮಿಷ ವಿಡಿಯೋ, ನನ್ ಮಗ ವಿಡಿಯೋ ಮಾಡ್ಬೇಕು ಅಂತ ಕುತ್ಕೋ 2 ಮಿನಿಟ್ಸ್ ಆಗೋಯ್ತು. ಆಮೇಲೆ ಲೈಕ್ ಎಕ್ಸ್ಚೇಂಜ್ ಆದ್ಮೇಲೆ ಸ್ವಲ್ಪ ಅವಾಗ ಟೇಸ್ಟ್ಗಳೆಲ್ಲ ಗೊತ್ತಾಗಕ್ ಶುರುವಾಯ್ತು. ಆಮೇಲೆ ಮದ್ವೆ ಎಲ್ಲ ಓಕೆ, ಇಷ್ಟನೇ ತಾರೀಕು ಅಂತ ಮದ್ವೆ ಆದ್ಮೇಲೆ ಅವಾಗ ನಮ್ಮ ಮನೆಗೆ ಫ್ರೀಕ್ವೆಂಟ್ಲಿ ಬರ್ತಾ ಇರೋರು. ಕಂದಾಜ ಪ್ಲೀಸ್. ಅದೇ ಮದ್ವೆಗೆ ನಮ್ಗೆ 1 ತಿಂಗಳು ಗ್ಯಾಪ್ ಇದ್ದಿತ್ತು, ಸೊ ಬರ್ತಾ ಇದ್ರು ಅವಾಗ. ಸೊ ಫೈನಲಿ ಈಗ ಮದ್ವೆ ಆಗಿ 7 ವರ್ಷ ಕಂಪ್ಲೀಟ್ ಆಗಿ ಮುದ್ದಾದ ಮಗು ಒಂದಿದೆ. ಯಾಕ್ರೆ ಇನ್ನೊಂದ್ ಮಗು ಬೇಡ ಅಂತೀರಿ ಎಲ್ಲರೂ ಅದೇ ಕೇಳ್ತಾರೆ, ಯಾಕಕ್ಕ ನೀವು ಇನ್ನೊಂದ್ ಮಗು ಮಾಡ್ಕೊಂಡಿಲ್ಲ ಅಂತ. ಅವ್ರು ಹೇಳ್ತಾರೆ ಕೇಳಿ, ಯಾರು ಅವ್ರಿಗೆ ಇನ್ನೊಂದ್ ಮಗು ಯಾರು ಏನು ಅಂತ ಅವರೇ ಹೇಳ್ತಾರೆ ಕೇಳಿ. ಈಗೆಲ್ಲ ಸಾಕು, ಒಬ್ಬನೇ ಸಾಕು, ನನಗೊಬ್ಬನೇ ಮಗನೇ ಸಾಕು. ಯಾಕಂದ್ರೆ ಇವ್ರಿಗೂ ಕಷ್ಟನೇ. ಇನ್ನೊಂದು ಮಗ ಅವ್ನು ಹ್ಯಾಂಡಲ್ ಮಾಡಿದ್ರೆ ತುಂಬಾ ಕಷ್ಟ ಆಗಿದೆ, ಇನ್ನೊಬ್ಬರು ಬಂದಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ. ಈಗಿರೋಂತ ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಎಲ್ಲರಿಗೂ ಕಷ್ಟ ಇದೆ. ಒಂದ್ ಮಗು ಇದ್ರೆ ಸಾಕು ನನಗೆ ಗೊತ್ತಿರೋ ಪ್ರಕಾರ. ಅಲ್ಲ ನೀ ಇನ್ನೊಂದು ಹೇಳ್ತೀಯಲ್ಲ, ನಂಗೆ 2 ಮಕ್ಕಳು ಅಂತ, ಅದನ್ನ ಹೇಳು ಅಂತ ಹೇಳು. ಇನ್ನೊಂದು ಮಗು ಬಂದ್ರೆ ಪ್ರೀತಿ ಅಲ್ಲಿ ಜಾಸ್ತಿ ಹೋಗ್ಬಿಡುತ್ತೆ, ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇದ್ರೆ ಸಾಕು ನನಗಷ್ಟೇ. ಅಂದ್ರೆ ನನಗೆ ಜಾಸ್ತಿ ನಾನು ಲವ್ ಮಾಡ್ಬೇಕು, ನಾನು ಇಷ್ಟಪಟ್ಟರೆ ಹುಡುಗಿ ಅಲ್ವಾ, ನನ್ನೇ ಲವ್ ಮಾಡ್ಬೇಕು. ನಾನು ಆದ್ಮೇಲೆ ಅವ್ನು ಬಂದಿರೋದು, ಅವ್ನ್ ಫಸ್ಟ್ ಪ್ರಿಫರೆನ್ಸ್ ಇಲ್ಲ, ಫಸ್ಟ್ ನನಗೆ ಪ್ರಿಫರೆನ್ಸ್ ಅವನೇ. ಅಂದ್ರೆ ನಮ್ಮ ಯಜಮಾನ್ರು ಏನ್ ಹೇಳ್ತಾ ಇರೋದಂದ್ರೆ, ನಾನ್ ಅವ್ರಿಗೆ ಮೊದಲನೇ ಮಗು, ಅದಾದ್ಮೇಲೆ ಪರ್ಯಂತ. ಸೊ ನಂಗೆ 2 ಮಕ್ಳಿದಾರೆ ಸಾಕು ಅಂತ. ನನಗೂ ಹಂಗೆ ಅನ್ಸುತ್ತೆ. ನನ್ ಮಗ, ಇವ್ರೊಂದ್ ಮಗು, ಅವನೊಂದ್ ಮಗು, 2 ಮಕ್ಳು ಸಾಕು ನಮ್ಗೆ. ಅಟ್ ಪ್ರೆಸೆಂಟ್ ಇವಾಗ ತುಂಬಾ ಚೆನ್ನಾಗಿದೀವಿ, ಯಾರದೇ ಕಣ್ಣು ಕೆಟ್ಟ ದೃಷ್ಟಿ ಬೀಳದೆ ಇರ್ಲಿ. ಸೊ ತುಂಬಾ ಜನ ಕೇಳ್ತಾ ಇದ್ರಲ್ವಾ ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಶೇರ್ ಮಾಡಿದೀನಿ. ಇನ್ನೇನಾದ್ರೂ ಹೇಳ್ತೀಯ ಕೊನೆಯದಾಗಿ? ಇನ್ನೇನಿಲ್ಲ, ಇಷ್ಟಪಟ್ಟಿದ್ದಾಯ್ತು, ಮದುವೆ ಆಗಿದ್ದಾಯ್ತು, ಒಂದು ಮಗುನು ಆಯ್ತು, ಇನ್ನೇನು ಹೇಳ್ತೀಯ. ಬಟ್ ನಾನು ತುಂಬಾ ಇಷ್ಟಪಟ್ಟರೆ ಹುಡುಗಿಯಲ್ಲಿ ಇವಳಿ ನನಗೆ ಅಂತ ಹೇಳ್ತೀನಿ. ಸೀರಿಯಸ್ಲಿ ಹೇಳ್ತೀನಿ, ಯಾರು ಇಷ್ಟಪಟ್ಟಿಲ್ಲ, ಬಟ್ ನಾನು ಇಷ್ಟಪಡೋಷ್ಟು ನಾನು ಈ ತರ ಬೇರೆ ಯಾರು, ಅವ್ರ ಅಪ್ಪ ಅಮ್ಮನ ಕೂಡ ಇಷ್ಟಪಡಲ್ಲ, ನಾನು ಇಷ್ಟಪಡ್ತಾ ಇದ್ದೆ. ಅಲ್ಲ ಸೀರಿಯಸ್ಲಿ ಹೇಳ್ತೀನಿ ಕಂದ, 2 ಮಿನಿಟ್ಸ್ ಆಗೋಯ್ತು. ಸೀರಿಯಸ್ಲಿ ಹೇಳ್ತೀನಿ, ತುಂಬಾ ನೋಡಿದೀನಿ ನಾನು. ಬಟ್ ನಮ್ಮ ಯಜಮಾನ್ರಷ್ಟು ಪ್ರೀತಿ ಮೇ ಬಿ ನಮ್ಮ ಅಪ್ಪ ಅಮ್ಮನೂ ಮಾಡಿಲ್ವೇನೋ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಬಿಕಾಸ್ ಹೆಣ್ಣಿಗೆ ತವ್ರ ಮನೆ ಚೆನ್ನಾಗಿರ್ಬೇಕು, ಇಲ್ಲ ಗಂಡನ ಮನೆ ಚೆನ್ನಾಗಿರ್ಬೇಕು. ಅದ್ರಲ್ಲಿ ಗಂಡ ಒಬ್ರು ಅರ್ಥ ಮಾಡ್ಕೊಳ್ಳೋಕ್ ಸಿಕ್ಕರೆ ಪುಣ್ಯವಂತೆ. ಅಂದ್ರೆ ಆ ಹೆಣ್ಮಗಳೇ ಪುಣ್ಯವಂತೆ. ಸೊ ಅದ್ರಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಜಗಳ ಆಡ್ತೀವಿ, ಆಕ್ಚುಲಿ ಎಷ್ಟು ಜಗಳ ಆಡ್ತೀನಿ ಅಂದ್ರೆ ಅದ್ರಲ್ಲಿ ನಾನೇ ಜಗಳ ಮಾಡೋದು ಫಸ್ಟ್. ಆದ್ರೆ ನಂಗೆ ಕೋಪ ಜಾಸ್ತಿ ಬೇಗ ಬರುತ್ತೆ ಹಾಗೆ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.